ಇಷ್ಟು ದೊಡ್ಡ ಮನೇಲಿ ವಾಕಿಂಗ್ ಮಾಡೋದು ಬಹಳ ಕಷ್ಟ ಕಣೆ. ಈ ಸೀರೆ ನೋಡಿ, ಒಳ್ಳೆ ಸೀರೆನೆ ಕೊಡ್ಸಿದೀರ. ನಾನ್ ಕೊಡ್ಸಿರೋದಲ್ವಾ, ಚೆನ್ನಾಗಿ ಇರ್ಬೇಕು. ಈ ದಗೆನೆ ತಡ್ಕೊಳಕ್ ಆಗ್ತಿಲ್ಲ, ಇದು ಬೇರೆನಾ? ಏನ್ರಮ್ಮ ಇದು ಇಷ್ಟೊಂದು ದರಿದ್ರವಾಗಿದೆ ನಿಮ್ ಬಟ್ಟೆ? ಏನ್ ಬಂಗಾರಿ, ಡ್ರೆಸ್ ಪ್ಯಾಕ್ ಮಾಡಕ್ ಕೂಡ ಬಿಡ್ಲಿಲ್ಲ, ಹಂಗೆ ಹೇಳ್ಕೊಂಡ್ ಬಂದ್ಬಿಟ್ರು. ಮಗ ಅದನ್ನು ತಂದೆನ ಒಂದು ರೇಂಜ್ಗೆ ಕರ್ಕೊಂಡು ಹೋಗ್ಬೇಕು. ನೀನು ಯಾವ ರೇಂಜ್ಗೆ ತಂದಿದ್ದೀಯ ಅಂತ ಹಲೋ ಹಲೋ. ಅಯ್ಯೋ, ಫೋನೇ ಬಂದಿಲ್ಲ, ಹಲೋ 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 ಅಂತ ಹೇಳ್ಕೊಂಡು ಹೋಗ್ತಿದ್ದಾನೆ. ಏನ್ರಿ? ನಿಮ್ಮನ್ನೆಲ್ಲೋ ನೋಡಿದ್ದೀನಲ್ಲ, ಎಲ್ಲಿ ಅಂದ್ರೆ ಸ್ವಾಮಿ, ನಂಜನಗೂಡು ಜಾತ್ರೆಯಲ್ಲಿ ಹೋದ ವರ್ಷ ನಿಮ್ಮನ್ನು ನೋಡಿದ್ದೆ. ಹೋದ ವರ್ಷ ಅಲ್ಲ, ಈ ವರ್ಷನೇ. ಈ ವರ್ಷ? ಈ ವರ್ಷ ಇನ್ನು ಜಾತ್ರೆನೇ ಬಂದಿಲ್ಲ. ಓ, ಯಾಕೋ ಬರ್ತಾ ಬರ್ತಾ ನನಗೆ ಮರು ಜಾಸ್ತಿ ಆಗೋಯ್ತು. ಸೂರ್ಯ ಅಣ್ಣ, ಕನ್ಸಲ್ಲಿ ಅನ್ಕೊಂಡಿರ್ಲಿಲ್ಲ ಕಣ ನಾವೆಲ್ಲ ಈ ತರ ಜೊತೆಗಿರ್ತೀವಿ ಅಂತ. ಇವನ್ ಮುಂಚೆನೆ ಬಂದಿದ್ದಿದ್ರೆ ನಾವೆಲ್ಲ ಯಾವಾಗ್ಲೂ ಒಂದಾಗ್ಬಿಡ್ತಿದ್ವಿ ಅಣ್ಣ, ಅಲ್ವಾ? ಅಳಿಮಯ್ಯ, ಏನೇ ಆದ್ರೂ ನೀನು ಗನ್ ಪಾರ್ಟಿ ಬಿಡಪ್ಪ. ಅಣ್ಣ ಗನ್ ಪಾರ್ಟಿ ನೀನು ಕಣ. ಲೈ, ಧನಾಧನ್ ಅಂತ ಉಡಿಸ್ ಮಾಡೋನ್ನ ಗನ್ ಅಂತ ಅಂದ್ರೆ ನಿಂದೇನೋ ಮಧ್ಯದಲ್ಲಿ. ಇವತ್ತಿನಿಂದ ಅಳಿಯೇಂದ್ರು ದೊಡ್ಡ ಗನ್ನು ಫಿಕ್ಸ್ ಆಗ್ಬಿಡು. ಆಯ್ತಣ್ಣ. ಎಲ್ರು ಕ್ರಿಶ್ ಬಗ್ಗೆನೇ ಹೇಳೋದಾಗೋಯ್ತು. ನಿನ್ ಹುಡುಗನ್ ಬಗ್ಗೆನೂ ಏನಾದ್ರು ಹೇಳೆ. ಅಮ್ಮ, ನನ್ ಬಾಯ್ ಫ್ರೆಂಡ್ಗೂ ಇವನ್ಗೂ ಏನಮ್ಮ ಕಂಪ್ಯಾರಿಸನ್? ನನ್ ಬಾಯ್ ಫ್ರೆಂಡು ಶ್ರೀಕೃಷ್ಣ ಇದ್ದ ಹಾಗೆ. ಇಲ್ಲೊಂದ್ ಕೊಳಲು, ಅಲ್ಲೊಂದ್ ಕೊಳಲು, ಇನ್ನು ಎಷ್ಟು ಕೊಳಲವು, ಎಲ್ಲೆಲ್ಲಿ ಓದ್ತಾವನೋ ಏನೋ, ನಮ್ಗೆ ಯಾಕೆ ಬೇಕು, ನಮಗ್ ನಾವು ತೊಳ್ಕೊಳವ. ನನ್ ಬಾಯ್ ಫ್ರೆಂಡ್ ಎಷ್ಟು ಲವರ್ಸ್ ನ ಸೇರ್ಸಿದಾನೆ ಅಂತ ಗೊತ್ತಾ? ಅವನು ಗಂಡ್ಸಂದ್ರೆ ನನ್ಗೋಸ್ಕರ ಎಂಥ ರಿಸ್ಕ್ ಬೇಕಾದ್ರೂ ತಗೋತಾನೆ. ಇವಳು ಇಲ್ಲಿ ಇಲ್ದಿರೋನ್ ಬಗ್ಗೆ ಅಷ್ಟೊಂದ್ ಮಾತಾಡ್ತಾ ಇದ್ದಾಳೆ ಅಂದ್ರೆ, ಇನ್ನು ನೀನು ಇಲ್ಲೇ ಇರೋ ನಮ್ ಕೃಷ್ ಬಗ್ಗೆ ಇನ್ನೆಷ್ಟ್ ಚೆನ್ನಾಗಿ ಮಾತಾಡ್ಬೇಕು ಗೊತ್ತಾ? ಮಾತಾಡು, ಚೆನ್ನಾಗಿ ಮಾತಾಡು. ಹೇಳೆ, ನಿನ್ಗೋಸ್ಕರ ಪ್ರಾಣ ಬೇಕಾದ್ರೂ ಬಿಡ್ತೀನಿ ಅಂತ ಹೇಳಿದಾನಲ್ಲ, ಅದನ್ನ ಹೇಳು. ಹೇಳೆ. ಏನೇ, ನಿನ್ ಬಾಯ್ ಫ್ರೆಂಡ್ ನಿನ್ಗೋಸ್ಕರ ಪ್ರಾಣ ಬಿಡ್ತೀನಿ ಅನ್ನ? ನನ್ ಬಾಯ್ ಫ್ರೆಂಡ್ಗೂ ನಿನ್ ಬಾಯ್ ಫ್ರೆಂಡ್ಗೂ ಹೋಲಿಕೆನೇ ಇಲ್ಲ. ನಿನ್ ಬಾಯ್ ಫ್ರೆಂಡ್ ಲವರ್ಸ್ನ ಒಂದ್ ಮಾಡಿದ್ರೆ, ನನ್ ಬಾಯ್ ಫ್ರೆಂಡ್ 2 ಕುಟುಂಬನ ಒಂದ್ ಮಾಡಿದಾನೆ, 2 ಊರನ್ನ ಒಂದ್ ಮಾಡಿದಾನೆ. ನನ್ ಬಾಯ್ ಫ್ರೆಂಡ್ ನನ್ನ ಹ್ಯಾಪಿನೆಸ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ ಗೊತ್ತಾ? ಒಬ್ಬ ಬಾಯ್ ಫ್ರೆಂಡ್ ಇಂದ ಕೆಲವು ಕ್ಷಣ ಹ್ಯಾಪಿ ಆಗಿರ್ಬೋದು, ಕೆಲವು ದಿನ ಹ್ಯಾಪಿ ಆಗಿರ್ಬೋದು. ಆದ್ರೆ ಕ್ರಿಶಿಂದ ನನ್ನ ಲೈಫೇ ಬದಲಾಗೋಯ್ತು. ಥ್ಯಾಂಕ್ಸ್ ಕ್ರಿಶ್. ಅಂಕಲ್, ಅವಳ ಬಾಯ್ ಫ್ರೆಂಡ್ ಬಗ್ಗೆ ಅಷ್ಟೊಂದ್ ಮಾತಾಡ್ತಾ ಇದ್ದಾಳೆ, ನಿಮ್ ಮಗನ್ ಬಗ್ಗೆನೂ ಸ್ವಲ್ಪ ಹೇಳಿ. ನನ್ ಮಗನಿಗೆ ನಮ್ಮ ಅವನ್ ಸೂಪರ್. ಹಲೋ, ನಿನ್ ಮಗ ಸೂಪರ್ ಆದ್ರೆ ನನ್ ಮಗ ಬಂಪರ್. ಎಲ್ಲೋ ಇರೋ ನಿನ್ ಮಗನ್ ಬಗ್ಗೆ ನೀನ್ ಅಷ್ಟು ಮಾತಾಡ್ಬೇಕಾದ್ರೆ, ಪಕ್ಕದಲ್ಲಿ ಇರೋ ನನ್ ಮಗನ್ ಬಗ್ಗೆ ನಾನು ಎಷ್ಟು ಮಾತಾಡ್ಬೇಕು? ಯಾಕೆ ಬಾಯಿ ಮುಚ್ಕೊಂಡ್ಬಿಟ್ರಿ? ಮಾತಾಡ್ರಿ. ಹಲೋ ಹಲೋ ಹಲೋ, ಯಾಕಪ್ಪ ಸೈಲೆಂಟ್ ಆಗೋದೆ? ಮಾತಾಡು. ಯಾಕೆ ನಿನ್ಗೆ ಇದೆಲ್ಲ ಅರ್ಥ ಆಗಲ್ಲ, ಸುಮ್ನೆ ಚಿಕ್ಕ ಹುಡುಗ ನೀನು. ಹಲೋ, ಮಕ್ಕಳನ್ನ ಹುಟ್ಸೋದ್ ದೊಡ್ಡದಲ್ಲ, ಯಾರು ಬೇಕಾದ್ರೆ ಹುಟ್ಟಿಸ್ಬೋದು. ಇವ್ನು ಹುಡ್ದಾಗ್ಲೇ ನಾನು ಹೇಳಿದ್ದೆ, ಇಡೀ ಕರ್ನಾಟಕದಲ್ಲಿ ಸುಂಟ್ರ ಗಳಿತರ ಧೂಳು ಎಪ್ಪಿಸ್ತಾನೆ ಅಂತ, ಹಂಗೆ ಬೆಳೆಸಿದೀವಿ. ಲುಕ್ ಅಟ್ ಮೈ ಸನ್, ಈಸ್ ಗ್ರೇಟ್. ಮೈ ಸನ್, ಐ ಲವ್ ಹಿಮ್. ಹಲೋ, ಕೋಟಿ ಕೋಟಿ ಸಂಪಾದನೆ ಮಾಡೋದು ಒಂದೇ, ಸುಮ್ನೆ ನಾನು ಫ್ಲೋ ಕಟ್ ಮಾಡ್ಬೇಡ. ಇಂತ ಒಂದು ಡೈಮಂಡ್ ನ ತಯಾರು ಮಾಡೋದು ಒಂದೇ, ಸಾಕು ಬಿಡು. ಹಲೋ, ವಾಟ್ ಅಬೌಟ್ ಯು? ನೀನು ಒಬ್ಬ ಮಗನ ಎತ್ತಿದ್ಯಾ, ವೇಸ್ಟ್, ಓಡಾಗ್ಬಿಟ್ಟವನೇ. ಅಂಕಲ್, ನಿಮ್ ಫ್ಯೂಚರ್ ಬಗ್ಗೆ ನಿಮ್ಗೆ ಅರ್ಥ ಆಗ್ತಿಲ್ವಾ ಅಂಕಲ್? ನನ್ನ ಫ್ಯೂಚರ್ ಏನು ಅಂತ ನನಗೆ ಚೆನ್ನಾಗ್ ಗೊತ್ತಮ್ಮ. ಎಲ್ಲ ಈ ನನ್ನ ಮಗನ ಕೈಯಲ್ಲಿದೆ. ಈಸ್ ಸೋ ಸ್ಟ್ರಾಂಗ್, ಏನೋ. ದಡ್ಡ ಮಲ್ಗಣ, ನನಗೆ ನಿದ್ದೆ ಬರ್ತಾ ಇದೆ, ನಡಿಯಪ್ಪ. ಏನ್ ಅದೃಷ್ಟ ಭಾವ ನಿಂದು. ಈಗಲೂ ನಿನ್ ಮಗ ನಿನ್ ಜೊತೆನೆ ಮಲ್ಕೋತೀನಿ ಅಂತಾನೆ. ಎಸ್, ದಟ್ಸ್ ಮೈ ಸನ್. ಈಸ್ ಗ್ರೇಟ್. ಹೋಗೋಣವಾ? ಎಸ್ ಮೈ ಸನ್, ಕಮ್ ಆನ್. ಸೂಪರ್ ಅಲ್ಲ, ಗಾಡಿ ಎಲ್ಲ ಕ್ಲೀನ್ ಆಗ್ತಾ ಇದೆ. ಹೆಂಗೆ ನಿಮ್ಮ ಬಂಧು ಬಳಗ ಎಲ್ಲ ಶಾಕ್. ಅದು ನಮ್ಮ ಪರ್ಫಾರ್ಮೆನ್ಸ್, ಆಕ್ಟಿಂಗ್. ಹಂಗೆ ಎಲ್ರು ಆದ್ರೂ ಅಲ್ಲಾಡ್ಬಿಟ್ಟು
ಅಯ್ಯಯ್ಯೋ ಹಲೋ ಕಂಡೋರ್ ವಿಷಯ ನಿನಗ್ ಯಾಕೋ ಇರೋದ್ 3 ಅಡಿ ಮಾತಾಡೋದ್ 6 ಅಡಿನಾ ತಗದ್ ಬಿಟ್ಟ ನೀನ್. ನನ್ನ ಪರ್ಫಾರ್ಮೆನ್ಸ್ ನಿನ್ಗೆ ಅರ್ಥ ಆಗಿಲ್ಲ ಅನ್ಸುತ್ತೆ. ನಾನು ನಿನ್ ಹೋಗ್ಲಿನೇ ಮಾತಾಡಿದ್ದು. ಬೊಗಳ ನನ್ ಮಗನ್ ತಂದು ಉಗಿದು ಉಪ್ಪಾಕ್ಬಿಟ್ಟಲ್ಲೋ. ಹೌ ಇಟ್ಸ್ ಪಾಸಿಬಲ್? ಅವ್ರ ಮಗ ನಾನೇ. ಅವಾಗ್ಲೇ ಅದೇನೋ ಹೇಳ್ದಲ್ಲ. ತಡಿ 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 ಅದು ಮಗನ್ನ ಧೂಳ್ ಎಪ್ಸಂಗ್ ಬೆಳೆಸ್ಬೇಕು. ಅಯ್ಯೋ ಪಾಪ ಬಿಡ್ಬಿಡಿ ಅವನ್ನ. ಚೆನ್ನಾಗಿ 4 ತದ್ಕಿ. ನನಗೊಂದೇ ಒಂದು ಡೈಲಾಗ್ ಕೊಟ್ಟವನೆ. ಇನ್ನೊಂದೇನೋ ಹೇಳ್ದಲ್ಲ, ಏನದು? ಆ ಡೀಟೇಲ್ಸ್ ಅಲ್ಲಿ ಯಾಕಪ್ಪ ಇವಾಗ? ದಯವಿಟ್ಟು ನನ್ನ ಬಿಟ್ಬಿಡಪ್ಪ, ಹೆಂಗ ಬದುಕುತ್ತೀನಿ. ನಿನ್ನ ಪಾಗು ನಮಸ್ಕಾರ. ಅದೇನೋ 1,00,000 ಕೋಟಿಗೊಬ್ಬ ಅಂತ ಹೇಳ್ತಿದ್ದ. ಅಷ್ಟೇ ಅಲ್ಲ, ಎಲ್ರಿಗೂ ಆವಾಜ್ ಹಾಕ್ಬಿಡ್ತೀನಿ ಅಂತಿದ್ದ. ಗುಬ್ರಾಕ ಮಲ್ಕೊಳೆ. ಅಪ್ಪ ನನ್ಗೆ 2 ಡೈಲಾಗ್ ಸಿಕ್ತು. ಏನ್ ಎಲ್ಲ ರಿವೈಂಡ್ ಮಾಡಿ ಹೇಳ್ತಾವಳೆ. ನಾನು ಹೇಳಿದ ಡೈಲಾಗ್ ಎಲ್ಲ ಸಾರ್ ನೆನಪಿದೆ ಅಲ್ವಾ ಸರ್? ಸಾರ್ ಒಳ್ಳೆಯವರು. ನಾನ್ ಹೇಳ್ದಂಗ್ ಕೇಳಿದ್ರೆ ಸರಿ, ಆಯ್ತಣ್ಣ. ಇಲ್ಲ ಅಂದ್ರೆ ಉರ್ದು ಮುಕ್ಕೊಂಡ್ಬಿಡ್ತೀನಿ. ನಮ್ಮ ಅಪ್ಪನ ವಿಷಯಕ್ಕೆ ಏನಾರು ಬಂದ್ರೆ ಏನ್ ಸರ್, ರಾತ್ರಿ ನಿದ್ರೆ ಚೆನ್ನಾಗಿ ಬಂತ? ಏನ್ ಸರ್, ಒಂದು ಮಾತು ನನ್ನ ಮಗ ಅಂತ ಹೇಳ್ಬಾರ್ದಾಗಿತ್ತ? ಯಾಕೆ ಸರ್, ಏನಾದ್ರೂ ತೊಂದರೆ ಕೊಟ್ಟ? ತೊಂದರೆ ಕೊಟ್ಟ. ರಾತ್ರಿ ಶುರು ಮಾಡಿತ್ತು, ಬೆಳಿಗ್ಗೆ ತನಕ ಒಂದೇ ಮ್ಯೂಸಿಕ್. ವಾಂಚಿದ್ದೆ, ಇದಕ್ಕೂ ಬಿಡ್ಲಿಲ್ಲ ಸರ್. ಏನ್ ಬಾವ, ರಾತ್ರಿ ನಿನ್ ಮಗನ್ ಜೊತೆ ಚೆನ್ನಾಗಿ ನಿದ್ರೆ ಮಾಡ್ದಂಗಿದೆ. ಅದು ಮಾಮೂಲಾಗಲ್ಲ ಸರ್, ಜೋರಾಗಿ ಜೋಗಳ ಆಡ್ತಾ ಮಲಗಿಸ್ದ. ನಿಮ್ ಮಗನ್ ಬಗ್ಗೆ ರಾತ್ರಿ ತುಂಬಾ ಹೊಗಳ್ದೆ. ಅದನ್ನ ಕೇಳ್ತೀರ ಬಿಡಿ. ಕೇಳೋಕೆ ಕಿವಿಗೆ ತುಂಬಾ ಆನಂದವಾಗಿತ್ತು. ಇನ್ನೊಂದ್ಸಲ ಹೇಳು ಬಾವ. ನನ್ನ ಮಗನಿಗೆ ಸ್ಟ್ರೆಂತ್ ಜಾಸ್ತಿ, ಬಲ ಜಾಸ್ತಿ. ನಿನಗೆ ಅದೃಷ್ಟ ತುಂಬಾ ಚೆನ್ನಾಗಿ ಕಚ್ಕೊಂಡಿದೆ. ಆಲ್ ದ ಬೆಸ್ಟ್ ಬಾವ. ಆಲ್ ದ ಬೆಸ್ಟ್ ಸರ್. ನನಗೊಂದೇ ಒಂದು ಡೌಟ್. ನಾವು ಮಾಡ್ತಿರೋದೆಲ್ಲ ನಾಟಕ ಅಂತ ಗೊತ್ತಾದ್ರೆ ನಮ್ಮ ಪರಿಸ್ಥಿತಿ ಏನ್ ಸರ್? ನನ್ನ ಕಾಪಾಡೋಕೆ ನನ್ ಮಗ ಇದ್ದಾನೆ, ನಿನ್ನ ಕಾಪಾಡೋಕೆ ಯಾರಿದ್ದಾರೆ ಅಂತ ಯಾರಿಗೂ. ಯಾಕೆ ಹೀಗೆ ಕೂತಿದ್ಯಾ? ನಿಶ್ಚಿತಾರ್ಥ ನಿನ್ಗೆ ಯಾವ ಬಳೆ ಬೇಕೋ ಸೆಲೆಕ್ಟ್ ಮಾಡ್ಕೊ. ಅಮ್ಮ, ಆ ರೆಡ್ ಕಲರ್ ಬ್ಯಾಂಗಲ್ ನಿನಗೆ ಚೆನ್ನಾಗಿ ಕಾಣಿಸುತ್ತೆ, ಅದನ್ನೇ ಟ್ರೈ ಮಾಡು. ಸರಿ, ಪರವಾಗಿಲ್ಲ ರೀ. ನಿಮ್ ಮಗ ನಿಮಗೇನ್ ಸೂಟ್ ಆಗತ್ತೆ ಅಂತ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ತಗೊಳ್ಳಿ, ಹಾಕೊಳ್ಳಿ. ಕೈಲಿ ಸತ್ಯ ಅನ್ನೋದೊಂದು ಸೀಡಿ ಸಿಗಾಕೊಂಡಂಗೆ ಸಿಗಾಕಬಿಡ್ತು. ಹೆಂಗಾರು ಮಾಡಿ ಕಿತ್ಕೊಂಡ್ಬಿಡ್ಬೇಕು. ಗಿಲಿ ಅಣ್ಣ, ಏನ್ ಮಾಡ್ತಿದ್ಯಾ ಕಂದ? ಈಗ ತಾನೇ BP ಟ್ಯಾಬ್ಲೆಟ್ ತಗೊಂಡೆ ಅಣ್ಣ. ನೀವು ಸಿಗ್ತೀರ ಅಂತ ಗೊತ್ತಾಗಿದ್ರೆ ಶುಗರ್ದು ತಗೊಬಿಡ್ತಿದೆ. ಏನು ಬೇಡ ಬಾ ಅಣ್ಣ, ಏನಾದ್ರೂ ಮಾಡಿ ಅಣ್ಣ, ಒಟ್ಟಲ್ಲಿ ನನ್ ಬುಡುಕ್ ಬರ್ಬಾರ್ದು. ಹಂಗ್ ಮಾಡಿ ಅಣ್ಣ, ನಿಮ್ ದಮಯ ಅಂತೀನಿ. ಏನ್ ಗಾಚಾರಕ್ಕಾದಾಯ್ತೋ ಏನೋ. ಹೇಳು. ಏನ್ ಹೇಳಣ್ಣ, ಹೋಟ್ಲು ಓನರ್ ನೀವು ಏನ್ ತೊಳಿ ಅಂತಿರೋ ಅದನ್ನ ತೊಳಿತೀವಿ ಅಷ್ಟೇ. ಹಾಗೆ ಸ್ವಲ್ಪ ರೇಟಲ್ಲಿ ಲುಕ್ ಕೊಡು. ರೈಟ್ಗ ಇವೆಲ್ಲ ಮಾಮೂಲು. ಕಂಟ್ರೋಲ್ ಕಂಟ್ರೋಲ್. ಏನೋ ನೀನು ಭೂಮಿ ತುಂಬಾ ಕ್ಲೋಸ್ ಆಗಿರೋ ಹಾಗಿದೆ. ಗಿಲಿ, ಇಲ್ಲೇನಾದ್ರು ಸುಟ್ಟು ವಾಸನೆ ಬರ್ತಾ ಇದ್ಯಾ? ಏನಣ್ಣ, ಎಲ್ಲ ಸುಟ್ಟೋಗಿ ಕರ್ಕಲಾಗಿ ಗಾಳಿಗೆ ಬೂದಿ ಎಲ್ಲ ತೂರ್ಕೊಂಡು ಹೋದ್ಮೇಲೆ ಇನ್ನೆಲ್ಲಿಂದ ಸುಟ್ಟು ವಾಸನೆ ಬರ್ತದೆ? ನಿನ್ನೆ ರಾತ್ರಿ ನಿನ್ನೆ ಅವಳು ತಾನ್ ಪೂಜೆ ಮಾಡೋ ದೇವ್ರ ತರ ಮಾತಾಡ್ತಾ ಇದ್ಲು. ದೇವ್ರು ಒಬ್ಬೊಬ್ರಿಗೆ ಒಂದೊಂದ್ ತರ ಕಾಣ್ತಾನೆ, ಅದಕ್ಕೆ ನಾನೇನ್ ಮಾಡಕ್ಕಾಗತ್ತೆ? ಅಣ್ಣ, ನಿಂದ ಮಯ ಹತ್ತಿ ನಿಂದ 2 ಕಾಲ್ಗಳಿಗೂ ಬೀಳ್ತೀನಿ. ನಡಿಯಣ್ಣ, ಹೋಗ್ಬಿಡಣ್ಣ, ಚಿಕ್ಕ ಬಾಬಾ ಬರ್ತಾವ್ರಿ. ನಡಿಯಣ್ಣ. ಅಳಿಮಯ್ಯ, ಇಲ್ಲೇನ್ ಮಾಡ್ತಾ ಇದೀಯಾ? ಏನಿಲ್ಲ ಮವ್ವ, ಇಂಡಿಯಾಗೂ ಪಾಕಿಸ್ತಾನಕ್ಕೂ ಯಾಕೋ ಹೊಂದಾಣಿಕೆ ಆಯ್ತಿಲ್ಲ ಅಲ್ವಾ? ಟೆರರಿಸ್ಟ್ ಗಳೆಲ್ಲ ಸಂದೇಲಿ ನುಕ್ಕಮಂದ್ ಬಾಂಬ್ ಹಾಕ್ತಾವ್ರಲ್ಲ, ಆಕೆ ದೊಡ್ಡ ತಂತಿ ಬೇಲಿ ಹಾಕ್ಸ್ಬಿಡವ ಅಂತ ಮಾತಾಡ್ಕತ್ತಿದ್ದು ಅಲ್ವಣ್ಣ? ಕೆಂಬೂತ, ನಿನ್ನನ್ ಯಾವನೋ ಮಾತಾಡ್ಸಿದ್ದು? ಅಳಿಮಯ್ಯ,
ಮಧು ನೋಡ್ದ? ಮಧು ನಾವ್ಯಾಕೆ ನೋಡೋದು ಮಾವ? ನೋಡಿದ್ರು ನೋಡಿಲ್ಲ ಅಂತ ಹೇಳಕ್ ನಮ್ಗೇನ್ ತೀಟ್ಲೆ? ಚಪ್ಲಿ ತಗೊಂಡ್ ಹೊಡಿತೀನಿ ತರ್ಲೆ ನನ್ ಮಗನೇ. ನನ್ ಮಗಳು ಕಾಣಿಸ್ಲಿಲ್ಲ ಅಂದ್ರೆ ನಿನ್ನೂ ಕಾಣಿಸ್ದಂಗ್ ಮಾಡ್ಬಿಡ್ತೀನಿ ಬೇವಕ್ಕು. ಅಯ್ಯೇ ಮಾವ, ಮಧು ನಿಮ್ಮಿಂದನೇ ಅವಳಲ್ಲ ಮಾವ, ತಮಾಷೆ ಮಾವ. ಅದೇ ನೀನ್ ಇಲ್ಲೇನ್ ಮಾಡ್ತಾ ಇದೀಯಮ್ಮ? ಕೆಳಗಡೆ ಎಲ್ಲ ಬಳೆ ತೊಟ್ಕೋತಾ ಇದಾರೆ, ನೀನು ನಡಿ. ಅಳಿಮಯ್ಯ, ಈ ಆಯಿಲ್ ಜೊತೆ ಜಾಸ್ತಿ ಸೇರ್ಬೇಡ, ಫೈಲ್ಸ್ ಬರ್ಸ್ಬಿಡ್ತಾನೆ, ಹುಷಾರು. ಬಾಮ. ಯಾರು ಯಾರಿಗೆ ಫೈಲ್ಸ್ ಬರೆಸ್ತಾರೆ ಅಂತ ಇನ್ನೊಂದ್ ಸ್ವಲ್ಪ ದಿನದಲ್ಲಿ ಗೊತ್ತಾಯ್ತದೆ ಅಲ್ವಣ್ಣ? ಬಾ. ತಿರ್ಗಿಲ್ಗೋ. ಏನು ಪೊಲೀಸ್ ಆದ್ನ? ಒಳ್ಳೇದು. ಮರಿ ಕಟ್ಸಿ ಊರಿಗೆಲ್ಲ ಒಳ್ಳೆ ಊಟ ಹಾಕ್ಸ್ಬಿಡು. ಯಾವಾಗ್ಲೂ ಕಡಿಯೋದ್ರಲ್ಲಿ ಸರಿ ಇರ್ತಾನಲ್ಲಪ್ಪ. ನೀ ಬಾ ಇಲ್ಲಿ. ಸೂಪರ್ ನ್ಯೂಸ್. ಏನ್ ಬಾವ, ಯಾಕೋ ಟೆನ್ಷನ್ ಅಲ್ಲಿ ಇದ್ದೀರಾ? ಏನಾಯ್ತು? ಏನಿಲ್ಲ ಬಾಬಾ, ನನ್ನ ಫ್ರೆಂಡ್ ಒಬ್ಬ ಇದ್ದ, ಆಕ್ಟಿಂಗ್ ಹುಚ್ಚು. ಯಾರೋ ಲವರ್ಸ್ಗೆ ಹೆಲ್ಪ್ ಮಾಡ್ಬೇಕು ಅಂತ ತಂದೆ ಗೆಟಪ್ ಹಾಕೊಂಡು ಹುಡುಗಿ ಮನೆಗೆ ಹೋಗವನೆ. ಆ ಹುಡುಗಿ ಕಡೆಯವರು ಬಳ್ಳಾರಿಯವರಂತೆ. ಆ ಮನೇಲಿ ಬಾಂಬ್ನ ಮಕ್ಕಳು ಪುಟ್ಪಾಲ್ ಆಡ್ದಂಗೆ ಆಡ್ತಾ ಇರ್ತವಂತೆ. ಅಕಸ್ಮಾತ್ ಇವ್ನು ಮಾಡ್ತಿರೋದು ನಾಟಕ, ಅವ್ನು ವೇಷ ಎಲ್ಲ ಬಯಲಾದ್ರೆ ಏನ್ ಗತಿ ಬಾಬಾ? ಬಿಸಾಕ್ತಾರೆ. ಕತ್ತರಿಸ್ತಾರೆ ಅಂದೆ. ಕತ್ತರಿಸಿ ಬಿಸಾಕ್ಬೇಕು ಅವನ್ನ, ಕತ್ತರಿಸಿ ಬಿಸಾಕ್ಬೇಕು ಅವನ್ನ. ನಮ್ ಕಡೆಲ್ಲ ಹಂಗ್ ಮಾಡಲ್ಲ ಬಾಬಾ. ಏನಾದ್ರು ತಪ್ಪು ಮಾಡಿದ್ರೆ ಕರ್ದು ತಲೆ ಸವರಿ ಊಟ ಹಾಕಿ ಇನ್ಮೇಲೆ ಹಂಗ್ ಮಾಡಬೇಡಪ್ಪ, ಕಿದ್ದಕ್ಕೋ ಮರಿ ಅಂತ ಹೇಳಿ ಕಳಿಸ್ಬಿಡ್ತಾರೆ. ಇದೇನು ಸಿನಿಮಾ ಡ್ರಾಮಾನ ತಲೆ ಸವರೋಕೆ? ಅವನ್ ನಮ್ ಕೈಗೆ ಸಿಕ್ಕಾಕೊಂಡ್ರೆ ಕೈ ಕಾಲ್ ಕತ್ತರಿಸಿ ತಲೆನ ತೆಂಗಿನಕಾಯಿ ಕೊಚ್ಚದಂಗೆ ಕೊಚ್ಚಿ ಗಡಗಡ ಅಂತ ರಕ್ತ ಕುಡಿದು ಬಿಡ್ತೀನಿ. ಹಂಗ ನೀವು ಬಿಡಪ್ಪ, ರಕ್ತ ನೀರು ಎರಡು ಒಂದೇ ನಿಮ್ಗೆ. ಬಾವಾ, ವೇಷ ಹಾಕೋದು ಒಂದೇ, ವೇಷತನ ಮಾಡೋದು ಒಂದೇ. ಬಿಡ್ಬಿಡ್ ಬಾವಾ ಮುಟ್ಟಾಳನ ಸ್ನೇಹನ. ಕರೆಕ್ಟ್ ಆಗಿ ಹೇಳಿದೆ ಬಾಬಾ. ಮುಟ್ಟಾಳ ಅವನು, ಮುಟ್ಟಾಳ ಮುಟ್ಟಾಳ ಮುಟ್ಟಾಳ. ಏನ್ ಮಾಡ್ತೀಯಾ? ಆಕ್ಟಿಂಗ್ ಮಾಡೋ ಹುಚ್ಚು ಲೈವ್ ಕ್ಯಾರೆಕ್ಟರ್ ಸಿಕ್ತಂತ ಲೈಫ್ ನ ಹಾಳು ಮಾಡ್ಕೊಂಡ್ಬಿಟ್ಟವನಿ. ಇವತ್ತು ರಾತ್ರಿ ಅವನಿಗೆ ಫೋನ್ ಮಾಡಿ ಹೇಳ್ಬಿಡ್ತೀನಿ, ಹೆಂಗಾದ್ರೂ ಮಾಡಿ ಈ ಜಾಗದಿಂದ ಎಸ್ಕೇಪ್ ಆಗ್ಬಿಡು ಅಂತ. ಇಷ್ಟೊತ್ತಿನಲ್ಲಿ ಎಲ್ಲಿಗೆ ಹೋಗ್ತಿದ್ರಾ ಬಾವಾ? ನಿಧಾನ ಬನ್ನಿ. ಎಲ್ಲ ಪ್ಯಾಕ್ ಮಾಡ್ಕೊಂಡು ಎಲ್ಲಿ ಹೊರಟಿದ್ದೀರಾ? ಅದು ಆಫೀಸಿಂದ ಅರ್ಜೆಂಟ್ ಆಗಿ ಫೋನ್ ಮಾಡ್ತು, ನಾನು ಹೋಗ್ಬೇಕು. ಏನೋ ಬೇಜಾರಾಗಿದ್ದೀರಲ್ಲ? ನಿಮ್ ಫ್ರೆಂಡ್ ಸೂರಪ್ಪ ಏನಾದ್ರು ಅಂದನ ಹೇಳಿ ಕತ್ತರಿಸಾಕ್ಬಿಡ್ತೀನಿ ನನ್ ಮಗನ್ನ. ಯಾಕಯ್ಯ ಕತ್ತರಿಸ್ತೀನಿ ಅಂತ ಅದನ್ನೇ ರಿಪೀಟ್ ಮಾಡಿ ಭಯ ಬೀಳಿಸ್ತೀಯಾ? ಅದಿರ್ಲಿ, ನೀವು ಹೊರಟಿರೋದು ನಿಮ್ ಮಗನಿಗೆ ಗೊತ್ತಾ? ಗೊತ್ತಾದ್ರೆ ಎಲ್ಲಿ ಹೋಗಕ್ ಬಿಡ್ತಾನ ಅವನು? ಅವನಿಗೆ ನಾನು ಲಾಲಿಪಾಪ್ ಅಲ್ವಾ? ಎಲ್ಲಿ ಹೋಗ್ತಾ ಇದ್ದೀರಾ ಡಾಡಾ? ನಿನ್ಗಾಕೋ ಅದಕ್ಕೆ ಮಕ್ಕಳಿಗೆ ಲಾಲಿಪಾಪ್ ಕೊಡಿಸಬಾರ್ದು ಅನ್ನೋದು. ಬನ್ನಿ ಡಾಡಾ, ನಾನ್ ನಿಮ್ಗೆ ದುಡ್ಡು ಕುಡಿಸ್ತೀನಿ. ನಾನ್ ಬರಲ್ಲ. ಬನ್ನಿ ಡಾಡಾ. ಅಳಿಮೆಯ ಡ್ಯಾಡಿಗೆ ಕೋಪ ಬಂದಿರೋ ಹಾಗಿದೆ, ರೂಮ್ ಕರ್ಕೊಂಡು ಹೋಗಿ ಪಾಪ ಸಮಾಧಾನ. ರೂಮ್ ಯಾಕೆ ಬೇಕಾಗಿಲ್ಲ, ಇಲ್ಲೇ ಸಮಾಧಾನ ಮಾಡ್ಲಿ. ಬನ್ನಿ ಡಾಡಾ. ನಾನ್ ಬರಲ್ಲಪ್ಪ. ಬನ್ನಿ ಡಾಡಾ. ಅಯ್ಯೋ ಬನ್ನಿ ಡಾಡಾ. ಅಳಿಮಯ್ಯ, ಸ್ವಲ್ಪ ಸ್ಟ್ರಾಂಗ್ ಆಗಿ ಹೇಳು. ಇನ್ನೊಂದ್ಸಲ ಹೇಳ್ದೆ ಕೇಳ್ದೆ ಹೋಗೋ ಆಲೋಚನೆ ಬರಬಾರ್ದು. 2 minutes. ಓಕೆ. ಬನ್ನಿ ಡಾಡಾ. ಬಂದೆ. ಇದನ್ ಬಿಟ್ಟು ಬೇರೆ ಐಡಿಯಾನೇ ಇಲ್ಲಲ್ಲ? ಇಲ್ಲ ಡಾಡಾ. ಅಪ್ಪ ಮಗ ಅಂದ್ರೆ ಹೀಗಿರ್ಬೇಕು. ಏನ್ ಪ್ರೀತಿ ವಾತ್ಸಲ್ಯ. ಟಾಮ್ ಅಂಡ್ ಜೆರ್ರಿ ಕಾರ್ಟೂನ್ ಇನ್ನೊಂದ್ಸಲ ಹಾಕ್ಲಾ ಮಗನೇ? ಬಹಳ ಬೇಗನೆ ಬುದ್ಧಿ ಹೇಳ್ದಂಗಿದೆ. ಎಲ್ಲಿ ಬೇಗ ಬುದ್ಧಿ ಹೇಳ್ದ ಸಾರ್? ಹಂಪೇನೆ ಹಾಳು ಮಾಡೋಷ್ಟು ಟೈಮ್ ತಗೊಂಡವನೆ. ಕಂದ, ಇನ್ಮೇಲೆ ನೀನ್ ಬಿಟ್ಟು ನಾನು ಎಲ್ಲೂ ಹೋಗಲ್ಲ. ಓಕೆ? ಅಳಿಮೆಯ, ಯಾವ್ದಕ್ಕೂ ನಿಮ್ಮ ಅಪ್ಪನ್ನ ನಿನ್ ಪಕ್ಕದಲ್ಲೇ ಮಲಗಿಸ್ಕೊ. ಸರಿ ಸರ್. ನಡಿಯಪ್ಪ, ಹೊಡ್ಕೋ ನಡಿ. ಇವ್ರೆ ರೇ, ನಿಜವಾಗ್ಲೂ ನಾನು ನಿಮ್ಮನ್ನೆಲ್ಲೋ ನೋಡಿದ್ದೀನಿ ಕಣ್ರಿ. ಎಲ್ಲಿ ಅಂದ್ರೆ ಅವತ್ತು ಪೇಪರ್ ಅಲ್ಲಿ 4,000 ಕೋಟಿ ದುಬೈಲ್ ಕಂಪ್ನಿ ಅಂತ ನೋಡ್ಕೊಂಡು ಬಾಯ್ ಬಿಡ್ತಿದ್ರಲ್ಲ, ಅವರೇ ಇವ್ರು. ಓ, ಈ ಜ್ಞಾಪಕಕ್ಕೆ ಬಂತು. ಅಂದ್ರೆ ಅವರು ನಮ್ಮಪ್ಪ. ಅಂದ್ರೆ ನೀನ್ ಸಿಟಿಲ್ ಪ್ರೀತಿಸಿದ್ದು ಇನ್ನೆರಡನೇ ಮೊಮ್ಮಗಳನ್ನ. ಕೇಳೋಕ್ ನಿನಗೆ ಹಿಂಗ ಅನ್ನಿಸ್ತಾ ಇದೆ, ಇನ್ ಅನುಭವಿಸ್ತಾ ಇರೋ ನಾನು. ನನಗೆ ಹೇಗಾಗ್ಬಾರ್ದು ತಾತ?
ನೋಡೋ ಕಲ್ಲೊಡ್ದು ಕತೆ ಶುರು ಮಾಡ್ದೋ ನೀನು, ಇದಕ್ ಮಂಗಳಾನು ನೀನೇ ಆಡ್ಬೇಕು. ಇದಕ್ ಮಂಗಳ ಆಡಕ್ಕೆ ಏನಾಯ್ತು ಕೃಷ್ಣ? ಸಿಂಪಲ್ ಅಂದ್ರೆ ನನ್ನೇ ಫಾಲೋ ಮಾಡ್ಬಿಡು. ಅಯ್ಯಯ್ಯೋ, ಹಂಗಂದ್ರೆ ಅಂದ್ರೆ ಡ್ಯೂಯೆಟ್ ಅಲ್ಲ ಕಣೋ, ಥ್ರಿಯೇಟ್. ನಂತರ ಇಬ್ರು ಪಟಾಯಿಸ್ಬಿಡು. ನೀನು ಸಾಮಾನ್ಯ ಮುತ್ಕ ಅಲ್ಲ, ತುಂಬಾ ಡೇಂಜರ್ ಮುತ್ಕ. ಅದಕ್ಕೆ ನೀನ್ ಬೆಳಗ್ಗೆ ವಾಕಿಂಗ್ ಹೋಗೋದು ಅಂತ ಕಾಣಿಸುತ್ತೆ. ನಿನ್ಗೆ ನಾನ್ ಚೆನ್ನಾಗಿರೋದು ಇಷ್ಟ ಇಲ್ವಾ? ನಿನ್ ಕಣ್ಣಿಗೆ ನಾನು ಹೇಗ್ ಕಾಣಿಸ್ತಾ ಇದ್ದೀನಿ?